ಇನ್ನು ಮೈಸೂರಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನು ಮಾಡಿದ್ದಾರೆ. ಶವ ಸಂಸ್ಕಾರಕ್ಕೆ ತೆರಳಿಕ್ಕೆ ಆಗದೆ ಕುಟುಂಬದವರು ಕಣ್ಣೀರನ್ನ ಹಾಕಿದ್ದಾರೆ. ಮೈಸೂರಲ್ಲಿ ಆಗಿರುವಂತ ಘಟನೆ. ಮೈಸೂರಲ್ಲಿ ಬಸ್ಗಳ ಅಭಾವದಿಂದಾಗಿ ಬಸ್ಗಳು ಸಿಗದಿದ್ದಂತ ಹಿನ್ನೆಲೆಯಲ್ಲಿ ಶವ ಸಂಸ್ಕಾರಕ್ಕೆ ತೆರಳಿಕ್ಕೆ ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ. ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಗೋಳಾಡಿದ್ದಾರೆ. ನಮ್ಮ ಭಾವ ತೀರಿ ಹೋಗಿದ್ದಾರೆ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಊರಿಂದ ಆಟೋದಲ್ಲಿ ಬಂದಿದ್ದೇವೆ, 2 ಗಂಟೆ ಕಾದ್ರೂ ಕೂಡ ಬಸ್ ಇಲ್ಲ. ಸಾವಿಗೆ ಹೋಗ್ಲೇಬೇಕು ಅಂತ ಕೃಷ್ಣಪ್ಪ ಕುಟುಂಬ ಕಣ್ಣೀರನ್ನ ಹಾಕಿದೆ. KR ನಗರಕ್ಕೆ ಹೋಗಬೇಕು, ಅಲ್ಲಿಂದ ಚುಂಚನಕಟ್ಟೆ ಹೊಸೂರು ಹೋಗಬೇಕು, ನಮಗೆ ಮುಷ್ಕರ ಅಂತ ಗೊತ್ತಿಲ್ಲ, ಊರಿಂದ ಆಟೋದಲ್ಲಿ ಬಂದಿದ್ದೇವೆ ಅಂತ ನ್ಯೂಸ್ 18 ಜೊತೆ ಅಳಲನ್ನ ತೋಡ್ಕೊಂಡು. ಸ್ವಾಮಿ, ಸರ್ಕಾರಿ ಬಸ್ ಇದ್ರೆ ನಾವು ಅನುಕೂಲ, ಓಡಾಡಕ್ಕೆಲ್ಲ ಅನುಕೂಲ ಆಗಿರುತ್ತೆ. ನಮ್ಗೆ ರಾತ್ರಿ 8 ಗಂಟೆಲಿ ಗೊತ್ತಾಯ್ತು ಸ್ವಾಮಿ. 8 ಗಂಟೆಲಿ ಗೊತ್ತಾದ್ಮೇಲೆ ಅಲ್ಲಿ ಹಳ್ಳಿಗಳಲ್ಲಿ ಬಸ್ಗಳಿಲ್ಲ. ನಾವು ನಡ್ಕೊಂಡು ಹೋಗ್ಬೇಕು. ಅಲ್ಲಿ ದೊಡ್ಡ ಕೆಂಪೇಗೌಡ ಕೊಪ್ಪಳ ಅಂದ್ಬಿಟ್ಟು ನಡಿಬೇಕು 3 ಕಿಲೋಮೀಟರ್. ಸ್ವಾಮಿ, ಅವ್ರಿಗೆ ಸ್ಟ್ರೋಕ್ ಹೊಡೆದ್ಬಿಟ್ಟಿತ್ತು. ಸ್ಟ್ರೋಕ್ ಹೊಡೆದು ಇವತ್ತು ಅವ್ರು ನೋಡಕ್ಕಂತೂ ನಮ್ಮ ಕೈಲಿ ಹೋಗೋಕ್ಕಾಯ್ತಾ ಇಲ್ಲ. ಯಾವ ಸ್ಥಿತಿ ಮಾಡಿ ನಾವು ಯಾತ್ರಲ್ಲಿ ಹೋಗ್ಬೇಕು, ಯಾತ್ರಲ್ಲಿ ಬರ್ಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ. ನಾವೀಗ ಹೆಬ್ಬಾಡಿಯಿಂದ ಬಂದಿದ್ದೀವಿ. ಹೆಬ್ಬಾಡಿಯಿಂದ ದೊಡ್ಡ ಕೆಂಪೇಗೌಡ ಚುಂಚನಕಟ್ಟೆಗೆ ಹೋಗ್ಬೇಕು. ಚುಂಚನಕಟ್ಟೆಯಿಂದ ಹೆಬ್ಬಾಡಿಗೆ ಅದು ಅಲ್ಲಿಂದ ಕೆಂಪೇಗೌಡ ಕೊಪ್ಪಲ್ಗೆ ಹೋಗ್ಬೇಕು. ಯಾತ್ರಲ್ಲಿ ಹೋಗ್ಬೇಕು ಸ್ವಾಮಿ. ಮೂರು ಊರಿಗೆ ದಾಟಬೇಕು ಅಂದ್ರೆ ನಾವು ಯಾವ ಥರ ಹೋಗೋದು ಹೇಳಿ. ಮತ್ತೆ ಅದೇ ಸಾರಿಗೆ ಬಸ್ ಇದ್ರೆ ಇವತ್ತು ನಮ್ಗೆ ಅನುಕೂಲ ಆಗಿ ಹೋಗೋವು ಬರೋವು. ಇವತ್ತು ಸಮಯ ನಾವು ಆ ಬಸ್ಗೆ ಹೋಗ್ತೀವಿ, ಪ್ರೈವೇಟ್ಗೆ ಹೋಗ್ತೀವಿ ಅಂತಂದ್ರೆ 50 ರೂಪಾಯಿಗೆ ಹೋಗಿ 100 ರೂಪಾಯಿ ಕೇಳ್ತಾರೆ. ಎಲ್ಲಿಂದ ತರವ ನಾವು ಬಡವರು? ಬಸ್ ಓಡಿಸಿದ್ದಕ್ಕೆ ಸಾರಿಗೆ ಡ್ರೈವರ್ ಜೊತೆ ಗಲಾಟೆ. ಡ್ರೈವರ್ ವಿರುದ್ಧ ಹೋರಾಟಗಾರ ಒಬ್ಬ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದಾವಣಗೆರೆಯಲ್ಲಿ ಹೋರಾಟಗಾರನನ್ನ ಬಂಧನ ಮಾಡಲಾಗಿದೆ. ಬಸ್ ಓಡಿಸಿದ್ದಕ್ಕೋಸ್ಕರ ಸಾರಿಗೆ ಡ್ರೈವರ್ ಜೊತೆ ಗಲಾಟೆಯನ್ನು ಮಾಡಿಕೊಳ್ಳಲಾಗಿದೆ. ಡ್ರೈವರ್ ವಿರುದ್ಧ ಹೋರಾಟಗಾರ ಒಬ್ಬ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ದಾವಣಗೆರೆಯಲ್ಲಿ ಹೋರಾಟಗಾರನ ಬಂಧನ ಆಗಿದೆ. ಮುಷ್ಕರಕ್ಕೆ ಬೆಂಬಲ ನೀಡಿಲ್ಲ ಅಂತ ಚಾಲಕನ ಜೊತೆ ವಾಗ್ವಾದ ನಡೆದಿದೆ. ದಾವಣಗೆರೆ KSRTC ವಿಭಾಗೀಯ ಅಧ್ಯಕ್ಷ ಉಮೇಶ್ ಗಲಾಟೆಯನ್ನ ಮಾಡಿರುವಂಥದ್ದು. SP ಸೂಚನೆ ಮೇರೆಗೆ ಉಮೇಶ್ನನ್ನ ಬಂಧನ ಮಾಡಲಾಗಿದೆ. ನಾವೆಲ್ಲ ನಮಗೋಸ್ಕರ ಅಲ್ಲ, ಎಲ್ರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ, ನೀನ್ ನೋಡಿದ್ರೆ ಗಾಡಿಯನ್ನ ಓಡಿಸ್ತಾ ಇದೀಯಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಉಮೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕೂಡ ಕೈ ಬಿಡಬೇಕು, ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ. ನಾವು ಯಾವುದೇ ದೌರ್ಜನ್ಯ ಮಾಡಲಾರ್ದೆ ಪೊಲೀಸರು ಈ KSRTC ಆಡಳಿತಕ್ಕೆ. ಗದಗ್ನಲ್ಲಿ ಸಾರಿಗೆ ಸಂಸ್ಥೆ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆ. ಹುಬ್ಬಳ್ಳಿಯಿಂದ ಗದಗ ಕಡೆ ಬರ್ತಿದ್ದಾಗ ನಡೆದಂತ ಘಟನೆ ಇದು. ಗದಗ ಮಾರ್ಗವಾಗಿ ಹೊಸಪೇಟೆಗೆ ತಳ್ತಾ ಇದ್ದಂಥ ಬಸ್ ವಿಜಯನಗರ ಜಿಲ್ಲೆ ಹೊಸಪೇಟೆ ಡಿಪೋಗೆ ಸೇರಿರುವಂತಹ ಬಸ್ಸು. ಬೈಕ್ನಲ್ಲಿ ಬಂದಿದ್ದಂಥ 2 ಮುಸುಕುದಾರಿಗಳಿಂದ ಕೃತ್ಯವನ್ನ ಎಸಗಲಾಗಿದೆ. ಕಲ್ಲು ತೂರಾಟ ಮಾಡಲಾಗಿದೆ. ಹುಬ್ಬಳ್ಳಿ ನಗರದಿಂದ ಹುಬ್ಬಳ್ಳಿ ಹೊರವಲಯದ ಬೈಪಾಸ್ಗೆ ಬಸ್ ಬರ್ತಾ ಇದ್ದಂತೆ ಬೈಕ್ನಲ್ಲಿ ಬಂದಂಥ 2 ಮುಸುಕುದಾರಿಗಳಿಂದ ಕೃತ್ಯವನ್ನ ಎಸಗಲಾಗಿದೆ. ಇನ್ನು ಮುಷ್ಕರ ಕೈಬಿಟ್ಟು ಕರ್ತವ್ಯಕ್ಕೆ ಬರ್ತಾ ಇದ್ದಾರೆ ನೌಕರರು. ಚಾಮರಾಜನಗರದಲ್ಲಿ 3 ಡಿಪೋಗಳಿಂದ ಸಂಚಾರ ಆರಂಭವಾಗಿದೆ. ಚಾಲಕ ನಿರ್ವಾಹಕರನ್ನ ಮನವೊಲಿಸಿರುವಂಥದ್ದು ಅಧಿಕಾರಿಗಳು. ಪ್ರಯಾಣಿಕರು ಹೆಚ್ಚಿರುವಂಥ ಕಡೆಗಳಲ್ಲಿ ಹೆಚ್ಚು ಬಸ್ಗಳು ಓಡಿಸಲಾಗ್ತಾ ಇದೆ. KSRTC DC ಅಶೋಕ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಆಲ್ಮೋಸ್ಟ್ ನಮ್ಮದು ಆಪರೇಷನ್ಸ್ ಸ್ವಲ್ಪ ತುಂಬ ಡಲ್ ಇತ್ತು. ಈಗ ಸ್ವಲ್ಪ ಆಪರೇಷನ್ ಸ್ವಲ್ಪ ಆಕ್ಟಿವ್ ಆಗಿ ಕಾಣ್ತಾ ಇದೆ. ಡ್ರೈವರ್ ಕಂಡಕ್ಟರ್ ಬರ್ತಾ ಇದ್ದಾರೆ ಡ್ಯೂಟಿಗೆ. ಬರೋರ್ನೆಲ್ಲರಿಗೂ ನಾವು ಕನ್ವಿನ್ಸ್ ಮಾಡಿ ಮನವೊಲಿಸಿ ಡ್ಯೂಟಿ ಮಾಡೋದಕ್ಕೆ ಅವರಿಗೆ ಧೈರ್ಯ ತುಂಬಿ ಕಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಚಾಮರಾಜನಗರ ಡಿಪೋಯಿಂದ ಸುಮಾರು 27 ಗಾಡಿಗಳು ಹೋಗಿದೆ. ಸೊ ಈಗ ಆಪರೇಷನ್ಸ್ ಎಲ್ಲ ಡ್ರೈವರ್ ಕಂಡಕ್ಟರ್ ಬರ್ತಿರೋದ್ರಿಂದ ಸ್ವಲ್ಪ ನಾರ್ಮಲ್ ಆಗ್ಬೋದು ಅನ್ನೋ ಒಂದು ಮನಸ್ಥಿತಿ ನಮ್ಮದು. ಬಂದವ್ರನ್ನೆಲ್ಲ ನಾವು ಸ್ವಲ್ಪ ಧೈರ್ಯ ತುಂಬಿ ಕನ್ವಿನ್ಸ್ ಮಾಡಿ ಅಪೀಲ್ ಮಾಡಿ ಕಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಗುಂಡ್ಲುಪೇಟೆಲ್ಲೂ ಕೂಡ ಆಗ್ತಾ ಇದೆ. ಗುಂಡ್ಲುಪೇಟೆಲ್ಲಿ 28 ಗಾಡಿ ಹೋಗಿದೆ. ಕೊಳ್ಳೇಗಾಲದಲ್ಲಿ 15 ಗಾಡಿ, ಇಲ್ಲಿವರೆಗೆ 15 ಗಾಡಿ ಹೋಗಿದೆ. ಸ್ವಲ್ಪ ಕೊಳ್ಳೇಗಾಲದಲ್ಲಿ ಈಗ ಫೋನ್ ಮಾಡಿ ಎಲ್ಲರನ್ನೂ ಕರೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನ್ಯೂಲಿ ಅಪಾಯಿಂಟೆಡ್ ಏನಾದರೂ ತಗೋತಾ ಇದ್ದಾರೆ ಹೇಗೆ? ಇಲ್ಲ, ನ್ಯೂಲಿ ಅಪಾಯಿಂಟೆಡ್ ಆಲ್ರೆಡಿ ನಮ್ಮಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. 175 ಜನ ನಮ್ಮ ಡಿವಿಷನ್ಗೆ ಹೊಸಬರು ರಿಕ್ರೂಟ್ಮೆಂಟ್ ಆಗಿ ಬಂದಿದ್ದರು. ಅವರಿಗೆ ಎಲ್ಲರಿಗೂ ಫೋನ್ ಮಾಡಿದ್ದೀವಿ. ಅವರು ಬರ್ತಾ ಇದ್ದಾರೆ. ಸುಮಾರು ಜನ ಬಂದಿದ್ದಾರೆ. ಅವ್ರಿಗೂ ಕರೆಸಿ ಡ್ಯೂಟಿ